ಕಳೆದ 15 ವರ್ಷ ಸ್ಪ್ರಿಂಗ್ ಫೀಲ್ಡ್ ಪಬ್ಲಿಕ್ ಸ್ಕೂಲ್ ಸ್ಟೇಟ್ ಬೋರ್ಡ್ ಸಿಲೆಬಸ್ ಅಲ್ಲಿ ಇತ್ತು. ನಾವು ಈ ವರ್ಷದಿಂದ CBSE ಗೆ ಹೋಗ್ತಿದ್ದೀವಿ. CBSE ಅಂತ ತಮ್ಗೆಲ್ಲ ಗೊತ್ತಿದೆ, ಅದರದೇ ಆದಂತ ಒಂದಷ್ಟು ಕ್ರೈಟೀರಿಯಾಗಳಿದೆ. CBSE ಅಷ್ಟು ಈಸಿಯಾಗಿ ಅಫಿಲಿಯೇಷನ್ ಸಿಗೋದಿಲ್ಲ. ಅದೊಂದು ಲ್ಯಾಂಡ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಲೈಬ್ರರಿ ಇರ್ಬೋದು, ಮತ್ತೆ ಎಲ್ಲವನ್ನ ನೋಡ್ತಾ ಹೋಗುತ್ತೆ ಆಯ್ತಾ. ಸೊ ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಇನ್ 3 months ಅಲ್ಲಿ ನಾವು ಎಲ್ಲವನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಕಂಪ್ಲೀಟ್ ಕ್ಲಾಸ್ ರೂಮ್ ಈ ರೀತಿ ಡಿಜಿಟಲೈಸ್ ಆಗುತ್ತೆ. ಸೊ CBSE ಹೋಗ್ಬೇಕು ಅಂದ್ರೆ ಈಗ ಕಡ್ಡಾಯವಾಗಿ ಡಿಜಿಟಲೈಸೇಷನ್ ಆಗ್ಲೇಬೇಕು. ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಇರಬೇಕು. ಇವು ಡಿಜಿಟಲ್ ಇಂಟರಾಕ್ಟಿವ್ ಪ್ಯಾನಲ್ ಇರುತ್ತೆ, ಎಲ್ಲಾ ಕ್ಲಾಸ್ ರೂಮ್ಸ್ ಇರುತ್ತೆ. ಆಮೇಲೆ ಸೇಫ್ಟಿ ಬರುತ್ತೆ, ಮೇಜರ್ ಆಗಿ ಲೈಬ್ರರಿ ಬರುತ್ತೆ. ಸೊ ನಾವು ಲೈಬ್ರರಿನ ಸುಮಾರು 4,000 ಬುಕ್ಸ್ ಅನ್ನ ಇಟ್ಟು ಲೈಬ್ರರಿ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಮಿನಿಮಮ್ 4,000 ಲೈಬ್ರರಿ, ಯಾಕಂದ್ರೆ CBSE ಗೆ ಮಿನಿಮಮ್ 2,500ಕ್ಕಿಂತ ಹೆಚ್ಚು ಪುಸ್ತಕ ಇರಲೇಬೇಕು. ಸೊ ಹಾಗಾಗಿ 2,500 CBSE ರಿಕ್ವೈರ್ಮೆಂಟ್ ಜೊತೆಗೆ ನಾವು ಒಂದಷ್ಟು ನಾವು ಪಬ್ಲಿಷರ್ಸ್ ಆಗಿರೋದ್ರಿಂದ ನಮ್ಮ ಕಾಂಟ್ಯಾಕ್ಟ್ ಹೆಚ್ಚೋದ್ರಿಂದ, ಆಮೇಲೆ ಬುಕ್ ಕಲ್ಚರ್ ನ ಹೆಚ್ಚು ನಾವು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಒಂದು 4,000 ಪುಸ್ತಕಗಳು ಒಂದು ದೊಡ್ಡ ಲೈಬ್ರರಿನ ಸೆಟಪ್ ಮಾಡ್ತಾ ಇದ್ದೀವಿ ಸರ್. ಸುಮಾರು ಅದಕ್ಕೆ CBSE ನಿಯಮದ ಪ್ರಕಾರ, ಬೈಲಾ ಪ್ರಕಾರ ಲೈಬ್ರರಿನೇ 1,200 ಸ್ಕ್ವೇರ್ ಫೀಟ್ ಇರಬೇಕು. ಆ 1,200 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಲೈಬ್ರರಿ ಸೆಟಪ್ ಮಾಡಿದ್ವಿ. ಜೊತೆಗೆ ಡಿಜಿಟಲ್ ಲೈಬ್ರರಿ ಕೂಡ ಸೆಟಪ್ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಒಂದೊಳ್ಳೆ ಕ್ವಾಲಿಟಿ ಎಜುಕೇಶನ್ಸ್ ಕೊಡ್ಬೇಕು, ಜೊತೆಗೆ ಕಾಂಪಿಟೇಟಿವ್ ಮೈಂಡ್ಸ್ ನ ಸೆಟಪ್ ಮಾಡ್ಬೇಕು ಅನ್ನುವಂಥದ್ದು. ತಮ್ಗೆ ಅನ್ಸುತ್ತೆ ಹಾಗಾದ್ರೆ ನಿಮ್ಗೆ ಇಲ್ಲಿವರೆಗೆ ಚನ್ನಪಟ್ಟಣದಲ್ಲಿ ಕ್ವಾಲಿಟಿ ಎಜುಕೇಶನ್ ಇಲ್ವಾ ಅಂತ ಡೌಟ್ ಬರುತ್ತೆ. ನಾನು ಬೇರೆಯವ್ರದಿಲ್ಲ ಅಂತ ಹೇಳ್ತಿಲ್ಲ, ಎಲ್ಲರ ಉದ್ದೇಶನ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತಲೇ ಶುರು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಕೆಲವರು ಕೊಡ್ತಾ ಇರ್ತಾರೆ. ಬಟ್ ಬೇರೆಯವ್ರಿಗಿಂತ ನಾವು ಎಸ್ಪೆಷಲಿ ಕಾಂಪಿಟೇಟಿವ್ ಮೈಂಡ್ ಸೆಟಪ್, ಮಕ್ಕಳಲ್ಲಿ ಆ ಕಾಂಪಿಟೇಟಿವ್ ಮೈಂಡ್ ನ ಸೆಟಪ್ ಮಾಡಬೇಕು. 2 ತರ ನಮ್ಮದು ಮಾಡ್ತಾ ಹೋಗ್ತೀವಿ. ಒಂದು UPSC ಫೌಂಡೇಶನ್ ಕೋರ್ಸಸ್, ಅದ್ರ ಜೊತೆಗೆ ಈಗ ಆಲ್ರೆಡಿ ತಾವು ಬೆಂಗಳೂರಿಗೆಲ್ಲ ಕೇಳಿರ್ಬೇಕನ್ಸುತ್ತೆ, ನಾರಾಯಣ, ಚೈತನ್ಯ ಕೆಲವು ಸ್ಕೂಲ್ ಇದಾವೆ. ಅವೆಲ್ಲ 6th ಇಂದ IIT ಫೌಂಡೇಶನ್ ಕೋರ್ಸಸ್ ಅಂತ ಶುರು ಮಾಡ್ತಾರೆ. ಅಂದ್ರೆ ಮಕ್ಕಳಿಗೆ ತಮ್ಗೆ ಈಗ ಆಂಧ್ರದವ್ರು ಯಾಕೆ CA ಎಕ್ಸಾಮ್ ಅಲ್ಲಿ ಅವರೇ ರ್ಯಾಂಕ್ ಇರ್ತಾರೆ, IIT ನಲ್ಲಿ ಅವರೇ ಟಾಪರ್ ಇರ್ತಾರೆ. ಅಲ್ಲಿ ಆಂಧ್ರದಲ್ಲಿ ಬಹುತೇಕ 6ನೇ ಕ್ಲಾಸಿಂದಲೇ ಕ್ಲಾಸಸ್ ಶುರು ಮಾಡ್ತಾರೆ. IIT ಫೌಂಡೇಶನ್ ಅಂತ ಶುರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಹೈದರಾಬಾದ್ ನ ಒಂದು ಕೋಚಿಂಗ್ ಸೆಂಟರ್ ಜೊತೆ, ಅಕಾಡೆಮಿ ಜೊತೆ ಟೈ ಅಪ್ ಮಾಡ್ಕೊಂಡಿದೀವಿ. 6th ಇಂದ IIT ಫೌಂಡೇಶನ್ ಒಂದ್ ಕಡೆ ಬರುತ್ತೆ, ಅದಾದ್ಮೇಲೆ UPSC ಫೌಂಡೇಶನ್ ಒಂದ್ ಕಡೆ ಬರುತ್ತೆ. ಬಟ್ ಅಗೈನ್ ನಿಮ್ಗೆ ಕ್ವಶನ್ 2 ಮಕ್ಳಿಗೆ ಭಾರ ಆಗತ್ತಂದ್ರೆ ಭಾರ ಆಗದಂಗೆ ನಾವೇನ್ ಮಾಡ್ತೀವಿ, 6th ಮ್ಯಾಥಮೆಟಿಕ್ಸ್ ಅನ್ನೇ ಆ 6th ಅಲ್ಲಿ ಇವ್ರೇನ್ ಸ್ಕೂಲ್ ಓದಂತ ಜೊತೆಗೆ MCQ ನ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ ಅಷ್ಟೇ. ಅವ್ರನ್ನ ಹೆಚ್ಚು ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ಸ್ಟ್ರಾಂಗ್ ಮಾಡ್ತೀವಿ. ಇದು ನಮ್ದು ಹೊಸ ಕರಿಕ್ಯುಲಮ್. ಸಾಧ್ಯವಾದಷ್ಟು ಕಂಪ್ಲೀಟ್ ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ನ ಚೇಂಜ್ ಮಾಡ್ತೀವಿ 2.5 months ಅಲ್ಲಿ. ಆಮೇಲೆ ಮೇಜರ್ ಇಶ್ಯೂ ಇರುವಂತದ್ದು ಮಾಂಟೆಸರಿ ಸ್ಕೂಲ್ ಅಲ್ಲಿ ಎಲ್ಲರೂ ನಮ್ಮಲ್ಲಿ ಏನಾಗಿದೆ ಬಯಟ್ ಅಥವಾ ಮಗ್ಅಪ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ. ಸೊ ನಾವು ಹೆಚ್ಚಾಗಿ ನಾವು ಮಗ್ಅಪ್ ಅನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ಬಯಟ್ ಮಾಡಿಸಲ್ಲ, ಉರಿ ಓಡಿಸೋದಿಲ್ಲ. ಮಕ್ಕಳನ್ನ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸಸ್ ಮಾಡ್ಬೇಕು ಅನ್ನುವಂಥದ್ದು. ನಮ್ದು ಎಜುಕೇಶನ್ ಸಿಸ್ಟಮ್ ಫೇಲ್ ಆಗೋದಕ್ಕೆ ಕಾರಣನೇ ಅದು. ಯಾಕಂದ್ರೆ ನಾವು ಉರಿ ಓಡಿಸ್ತೀವಿ, ಟೀಚರು ಅದೇ ಕೆಲಸ ಮಾಡ್ತಾರೆ ಆಯ್ತಾ, ಮಕ್ಕಳು ಅದೇ ಮಾಡ್ತಾರೆ. ಬಹುತೇಕ ಏನಾಗಿದೆ ರ್ಯಾಂಕ್. ಸೊ ಅದನ್ನ ಆಚೆಗೆ ಮಕ್ಕಳಿಗೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸ್ ಅನ್ನ ಕಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ಏನೇನೋ ನಮ್ಗೆ ಬೇಕು, ಮೇನ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕು ಎಲ್ಲಾನು ನಾವು ಆದಷ್ಟು ಮಾಡ್ಕೊಂಡು, ಯಾಕಂದ್ರೆ ಸುಮ್ಮನೆ ಫಾಲ್ಸ್ ಇದು ಕೊಡಬಾರ್ದು. ಸುಮ್ಮನೆ ನಾವು ಹಂಗ್ ಮಾಡ್ಬಿಡ್ತೀವಿ ಓವರ್ ನೈಟ್ ಚೇಂಜ್ ಮಾಡ್ಬಿಡ್ತೀವಿ ಅಂತಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾವು ಖಂಡಿತವಾಗಿ ಮಾಡ್ತೀವಿ. ಮತ್ತೆ ನಮ್ಮ ಮೇಲೆ ಭರವಸೆ ಇತ್ತು, ಯಾರೇ ಮಕ್ಕಳನ್ನ ಕಳಿಸಿದ್ರು ನಮ್ಮ ಮಕ್ಕಳ ತರ ನೋಡ್ಕೊಂಡು ಅವ್ರನ್ನ ಒಂದು ಹಂತಕ್ಕೆ ತಂದು ನಮ್ಗೇನಂದ್ರೆ ಖುಷಿ ಆಗ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಿಂದ ಹೋದವರು ಒಂದು IAS, IPS ಒಳ್ಳೆ ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು. ಮೇನ್ ಆಗಿ ಅವ್ರ ಡಿಸಿಪ್ಲೈನ್ ಕಳಿಸ್ಬೇಕು. ಡಿಸಿಪ್ಲೈನ್ ಇದ್ರೆ ಮನುಷ್ಯ 100% ಸಕ್ಸಸ್ ಆಗ್ತಾರೆ. ಯಾವುದೇ ಜನರಲಿಸಮ್ ಅಲ್ಲಿ ಆಗಿರ್ಬೋದು, ಇಲ್ಲ ಕಮ್ಯುನಿಕೇಶನ್ ಯಾವ್ದ್ರಲ್ಲಿ ಆಗಿರ್ಬೋದು, ಡಿಸಿಪ್ಲೈನ್ ಇಂಪಾರ್ಟೆಂಟ್. ಅದನ್ನ ನಾವು ಕಳ್ಸಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೀವಿ. ಮತ್ತೆ ಸರ್ ಹೇಳ್ದಂಗೆ ನಮ್ದು ಏನು ಕಾಂಪಿಟೇಟಿವ್ ಅಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಇದ್ದೀವಿ. ನಮ್ದು ಮೇನ್ ಫೋಕಸ್ ಕಾಂಪಿಟೇಟಿವ್ ಬುಕ್ಸ್ ನ ಇದನ್ನ ಸ್ಪೀಕರ್ ಲೈಕ್ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲೇನೆ ಇಲ್ಲಿ ನಾವು ವೇದಿಕ್ ಮ್ಯಾಥ್ಸ್, ಅಬಕಾಸು, ಡ್ಯಾನ್ಸ್, ಸಂಗೀತ, ಯೋಗ ಇವೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಸ್ವಲ್ಪ ಇತ್ತು ಬಟ್ ಸರಿಯಾಗಿ ಇದು ಮಾಡ್ತಾ ಇರಲಿಲ್ಲ. ಇವಾಗ ಫುಲ್ ಇವೆಲ್ಲ ಯೋಗ, ಅಬಕಾಸು, ಸಂಗೀತ, ಮ್ಯೂಸಿಕ್ ಇದೆಲ್ಲ ಮಂತ್ಲಿ ಒಬ್ಬರನ್ನ ಇವ್ರು ಬರ್ತಾರೆ, ಸ್ಪೀಕರ್ ಬರ್ತಾರೆ. ಅಂದ್ರೆ ಲೈಕ್ ಯಾರೋ IAS ಆಫೀಸರು, ಇಲ್ಲ ಡಾಕ್ಟ್ರು, ಇಂಜಿನಿಯರು ಅವ್ರು ಬಂದು ಮಕ್ಕಳ ಹತ್ರ ಮೋಟಿವೇಶನ್ ಮಾಡ್ತಾರೆ, ಹೆಂಗ್ ಓದ್ಬೇಕು ಏನು ಅಂತ. ಅದನ್ನ ಮಂತ್ಲಿ ಬಂದು ಅವರು ಮೋಟಿವೇಶನ್ ಕ್ಲಾಸ್ ಕೊಡ್ತಾರೆ. ಆ ಮೋಟಿವೇಶನ್ ಕೊಡುವಂತ ಮಕ್ಕಳಿಗೆ ಪ್ರಭಾವ ಇರುತ್ತೆ. ಅದನ್ನ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ IAS, KS ಫೌಂಡೇಶನ್ ಇದು ಮಾಡ್ತೀವಿ, ಫೌಂಡೇಶನ್ ಕ್ಲಾಸ್.
ಅದಕ್ಕೆ ನಮ್ಮ ಇವಾಗ ನಮ್ದು ಕೋಲಾರ ಫಸ್ಟ್ ಒಂದೇ ಜಿಲ್ಲೆ ಆಗಿತ್ತು, ಚಿಕ್ಕಬಳ್ಳಾಪುರ ಕೋಲಾರ, ಇವಾಗ ಚಿಕ್ಕಬಳ್ಳಾಪುರ ಆಗಿದೆ. ಅದಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಎಷ್ಟೋ ಸಲ ಹೇಳ್ತಾ ಇದ್ರು, KPSC ಅಂದ್ರೆ ಕೋಲಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಅಂದ್ರೆ ಏನಂದ್ರೆ ಕೋಲಾರ ಅವರು ಎಷ್ಟು ಜನ KAS ಪಾಸ್ ಆಗ್ತಾರೆ ಗೌರ್ಮೆಂಟ್ ಜಾಬ್ಸ್ಗೆ. ಈ ಕಡೆ ಭಾಗ ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ, ಅಂದ್ರೆ ನೀರಾವರಿ ಎಲ್ಲ ಚೆನ್ನಾಗಿದೆ ಇದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಹಂಗಾಗಿ ಆ ತರ ನಾವು ಇವಾಗ ಏನಾಗಿದೆ, ಕಾಂಪಿಟೇಷನ್ ಎಲ್ಲ ಆಗಿರೋದ್ರಿಂದ ಎಲ್ಲ ಕಡೆನೂ ಕಷ್ಟಪಡ್ತಾರೆ. ಆ ಕಡೆ ಸ್ವಲ್ಪ ನೀರಾವರಿ ಎಲ್ಲ ಕಮ್ಮಿ ಇರೋದ್ರಿಂದ ಸ್ವಲ್ಪ ಓದ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟು, ಅದಕ್ಕೆ ಸ್ವಾಮೀಜಿನೇ ಎಷ್ಟೋ ಫಂಕ್ಷನ್ಗಳಲ್ಲಿ ಆತರ ಹೇಳ್ತಾ ಇದ್ರು. ಆತರ ಆಗ್ಬಿಟ್ಟಿದೆ. ಹಂಗೆ ಬೇರೆ ಜಿಲ್ಲೆನೂ ಬೇರೆಯವರು ಆತರ ಬರ್ಬೇಕು. KPSC ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಕೋಲಾರ ಪಬ್ಲಿಕ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಆಗ್ಬೇಕು ಅಂತ ಅವರು ಅಭಿಪ್ರಾಯ ಎಷ್ಟೋ ಸಲ ನಾವು ಇದಕ್ಕೆ ಹೋದಾಗೆಲ್ಲ ಹೇಳ್ತಾರೆ. ಹಂಗಾಗಿ ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ನಾವು ರೆಡಿ ಮಾಡೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿ ನಿಮ್ಮ ಸಹಕಾರ ಇರಬೇಕು.